ಸಾರ್ವಜನಿಕರ ರಕ್ಷಣೆ ಆರಕ್ಷಕರ ಹೊಣೆ. ಆದರೆ ಮಾಜಾದ ಸ್ವಾಸ್ಥ್ಯ ಕಾಪಾಡಬೇಕಾದಂತಹ ಪೊಲೀಸರೇ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ವಿತೌಟ್ ಪ್ರಿಯರ್ ಮೈ ಪರ್ಮಿಷನ್ ಹೊಂದಿದೆ ಇದ್ರ ಏನು ತಗೊಂಡಿದ್ದಾರೆ ಏನು ಯಾಕೆ ಹಿಡಿತಾ ಇದ್ರಿ? ಏನು ತಗೊಂಡಿದ್ದಾರೆ ಏನು ತಗೊಂಡ ಪ್ರಶ್ನೆ ಅಲ್ಲ, ಏನು ಹಿಡಿತಾ ಇದ್ರಿ, ಯಾಕೆ ಹಿಡಿತಿದ್ರಿ? ಯಾರು ಏನು ನಮ್ಮ ಪ್ರೊಫೆಸರ್ಸ್ ಹೆಂಗ್ ಬಂದಿದ್ರಿ? ಆಫ್ ಮಾಡ್ರಿ, ಫಸ್ಟ್ ಆಫ್ ಮಾಡ್ರಿ, ಆಫ್ ಮಾಡಿ, ಆಫ್ ಮಾಡ. ಹೀಗೆ ಮಾಧ್ಯಮದವರ ಮೇಲೆ ದರ್ಪ ತೋರ್ತಾ ಇರೋ ಇವರು ಹಿರಿಯೂರು PSI ಭಾಸ್ಕರ್. ಮಾಹಿತಿ ಪಡೆಯಲು ಮಾಧ್ಯಮದವರು ಠಾಣೆಗೆ ಬಂದಿದ್ದೇ ಇವರ ಪ್ರಕಾರ ದೊಡ್ಡ ಅಪರಾಧ. ಸ್ಟೇಷನ್ ಒಳ ಪ್ರವೇಶಿಸುತ್ತಿದ್ದಂತೆ ತಡೆದ PSI ಭಾಸ್ಕರ್ ಪೇಪರ್ ವೇಟ್ ಟಿವಿ ರಿಮೋಟ್ ಹಾಗೂ ಡೈರಿಯಿಂದ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರು. ನಂತರ ಸ್ಥಳಕ್ಕೆ ಭೇಟಿ ನೀಡಿದ SP ಡಾಕ್ಟರ್ ರವಿಕುಮಾರ್ ಹಲ್ಲೆ ಮಾಡಿದ PSI ಭಾಸ್ಕರ್ ಪರವಾಗಿ ಮಾತನಾಡಿದರು. ಮಾಧ್ಯಮದವರು ಪೊಲೀಸ್ ಠಾಣೆ ಕಾಂಪೌಂಡ್ ಒಳಗೆ ಬರಬಾರದು ಅಂತ ತಾಕೀತು ಮಾಡಿದ್ರು. ಈಗ ಮಾಧ್ಯಮಗಳು ಸಾರ್ವಜನಿಕರಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಾವು ಸರ್ಕಾರ ಏನು ಸಕಾಲದಿಂದ ಏನೇನು ಸೇವೆಗಳಿದೆ ಅದನ್ನ ಪ್ರೊವೈಡ್ ಮಾಡಲಿಕ್ಕೆ, ಅದನ್ನ ಯಾವ ರೀತಿ ಬಂದು ಆ ಸೇವೆಗಳನ್ನು ಪಡ್ಕೊಡ್ಲಿಕ್ಕೆ ಸಾರ್ವಜನಿಕರಾಗಿ ಬರ್ಬೋದು. ಅದು ಬಿಟ್ಟು ನೀವು ಫೋಟೋಶೂಟ್ ತಗೊಳ್ಳೋದಕ್ಕೆ ಅಥವಾ ಯಾರದೇ ಒಬ್ರು ಬೈಟ್ ತಗೊಳ್ಳಿಕ್ಕೆ ಬರುವಾಗ ಅವರು ಯಾರು ಕನ್ಸರ್ನ್ ಆಫೀಸರ್ ಇರ್ತಾರೆ ಅವ್ರ ಪರ್ಮಿಷನ್ ತಗೊಂಡು ಎಂಟರ್ ಆಗ್ಬೇಕು. ಅದು ಬಿಟ್ಬಿಟ್ಟು ಕ್ಯಾಮೆರಾ ತೆಗೆದಿದ್ರೆ ಪಾಪ ಅವ್ರಿಗೆ ಸಿಗ್ತದಾನೆ ಮೇಲಧಿಕಾರಿ ಗಮನಕ್ಕಂದ್ರೆ ಅವ್ರ ಮೇಲೆ ಸಿಗಲ್ಲ. ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿದ್ದು ಒಂದು ಅಕ್ರಮ ಸಂಬಂಧ ಪ್ರಕರಣ. ರಾಧಾ ಎಂಬಾಕೆ ಪತಿ ಬೇರೊಬ್ಬಳೊಂದಿಗೆ ಅಕ್ರಮ ಸಂಬಂಧ ಇರಿಸಿಕೊಂಡಿದ್ದ. ಇದರಿಂದ ಕೆರಳಿದ ರಾಧಾ ಕನ್ನಡ ಪರ ಸಂಘಟನೆಗಳೊಂದಿಗೆ ದಾಳಿ ಮಾಡಿ ಪತಿ RK ಗೌಡ ಮತ್ತು ಆತನ ಜೊತೆಯಲ್ಲಿದ್ದ ರಾಮಲಕ್ಷ್ಮಿಯನ್ನು ಹಿಗ್ಗಾಮುಗ್ಗಾ ಥಳಿಸಿದ್ಲು. ಸರ್, ನನ್ನ ಗಂಡ ನನಗೆ ಬೇಕು. ಯಾಕೆ ಅಂದರೆ 3 ಜನ ಮಕ್ಕಳು, ಇವಾಗ ದೊಡ್ಡ ಮಗಳಿಗಾಗಲೇ 20 ವರ್ಷ, ಅವಳಿಗೆ ಮದುವೆ ಮಾಡಬೇಕು. ನಾನು ಏನು ಮಾಡೋಕ್ಕಾಗಲ್ಲ. ನಾನು ನನ್ನ ಮಕ್ಕಳು ವಿಷ ಕುಡಿದು ಸಾಯ್ತೀವಿ, ಸ್ಟೇಷನ್ ಮುಂದೆನೇ ಸಾಯ್ತೀನಿ. ನನ್ನ ಗಂಡ ನನಗೆ ಬೇಕೇ ಬೇಕು. ಆಕೆ ಸಂಘ ತ್ಯಜಿಸಿ ಬರಬೇಕು ನನ್ನ ಗಂಡ. ಸರ್, ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ ಸರ್, ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಮಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ನನ್ನ ಗಂಡನಿಂದ ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ, ದಯವಿಟ್ಟು ನೀವು ನ್ಯಾಯ ದೊರಕಿಸ್ಕೊಡಿ ಅಂತೇಳಿ ಈ 2 ದಿವಸದ ಹಿಂದೆ ನಮಗೊಂದು ಲೆಟ್ರ್ ಕಳಿಸಿದ್ರು. ಸರ್, ಈಗ ಆ ಎಮ್ಮನಿಗೆ ಮದುವೆ ಆಗಿ 22 ವರ್ಷ ಆಗಿದೆ, ಕೋರ್ಟಲ್ಲಿ ಕೇಸ್ ಇದೆ ಅಂತೇಳಿ ಅದು ಕೇಸ್ ನಡೀತಾ ಇತ್ತು. ಈಗ ಆ ಯಪ್ಪ ಓಪನ್ ಕೋರ್ಟಲ್ಲಿ ಹೇಳಿದ್ನಂತೆ ನಾನು ಯಾವುದೇ ರೀತಿ ಅಕ್ರಮ ಸಂಬಂಧ ಇಟ್ಕೊಂಡಿಲ್ಲ. ಒಟ್ನಲ್ಲಿ ಮಹಿಳೆಯ ಸಮಸ್ಯೆಗೆ ಸ್ಪಂದಿಸಲು ಹೋದ ಮಾಧ್ಯಮಗಳ ಮೇಲೆ ಪೊಲೀಸರೇ ದುಂಡಾವರ್ತನೆ ತೋರಿಸಿದ್ದು ವಿಪರ್ಯಾಸ. ಚಿತ್ರದುರ್ಗದಿಂದ ಕ್ಯಾಮರಾಮನ್ ಮಹಾದೇವ್ ಜೊತೆ D ಕುಮಾರಸ್ವಾಮಿ, ಸುವರ್ಣ ನ್ಯೂಸ್.